ವೆಲ್ಕಮ್ ಫ್ರೆಂಡ್ಸ್, ಇವತ್ತು ನಮ್ಮ ಮಾತ್ರ ಗ್ಲೋಬಲ್ ಸೂಪರ್ ಸ್ಟಾರ್ ರಾಮ್ ಚರಣ್ ಗೇಮ್ ಚೇಂಜರ್ ಬಾಕ್ಸ್ ಆಫೀಸ್ ಕಲೆಕ್ಷನ್ ಡೇ 23. ಈ ಮೂವಿ ಲಸಿ ಮುಟ್ಟ ಹೋಪ್ ಇತ್ತು. ಈ ಮೂವಿ ಬಾಕ್ಸ್ ಆಫೀಸ್ದಾಗೆ ಫೈರ್ ಮಾಡಿ ಇಡ್ತಿರ್ಬೇಕು ನಾವು ಅನ್ಕೊಂಡಿದ್ದೆ, ಬಟ್ ಅಂಥ ಪರಿ ಅಫೆಕ್ಟ್ ಅನಿಸ್ಲಿಲ್ಲ. ನೋಡಿರಿ, ಥೋಡೆ ಮೂವಿಗಳನ್ನ ನಾವು ಅನ್ಕೋತೀವಲ್ಲ ಅಂಥ ಪರಿ ರೀಚ್ ಅಲ್ಲ. ಥೋಡೆ ಮೂವಿ ಸಸ್ಪೆನ್ಸ್ ಆಗಿ ಶಾಕಿಂಗ್ ಕೊಡ್ತಾವೆ ನೋಡಿ, ಆ ಮೂವಿ ರಿಕಾರ್ಡ್ ಮಾಡ್ತಾವೆ. 23 ಫೈನಲ್ ರಿಪೋರ್ಟ್ ಡೈರೆಕ್ಟರ್ ಬೈ ಎಸ್ ಶಂಕರ್. ಫಸ್ಟ್ ಇದು ಪೋಸ್ಟರ್ ರಿಲೀಸ್ ಆಗಿದ್ದಾಗೆ ಎಲ್ಲೋ ಸುಮ್ಮನೆ ಶಾಕ್ ಆದರು. ದೇವರ ಮೂವಿ 143 crore, ಪುಷ್ಪ ಮೂವಿ 293 crore. ಇದು ಒಂದು ಪೋಸ್ಟರ್ ರಿಲೀಸ್ ಆಗಿತ್ತು ನೋಡಿ 186 crore. ಅಲ್ಲೇ ಸ್ವಲ್ಪ ಎಲ್ಲೋ ಸುಮ್ಮನೆ ಶಾಕ್ ಆದರು. ಆ್ಯಕ್ಚುಲಿ ಫಿಲ್ಮ್ ಎಷ್ಟು ಕಲೆಕ್ಷನ್ ಮಾಡಿದೆ ಫಸ್ಟ್ ಡೇನೆ. ಫಿಲ್ಮ್ ಪ್ರೊಡ್ಯೂಸರ್ ದಿಲ್ರಾಜ್ ಸಂಕ್ರಾಂತಿಗೋಸ್ಕರ ಅದು ಮೂವಿ ಪ್ರಮೋಷನಲ್ಲಿ, ಆ ಮೂವಿ ಪೋಸ್ಟರಲ್ಲಿ, ಆ ಮೂವಿ ಸಕ್ಸಸ್ ಇವೆಂಟಲ್ಲಿ ಕಂಟಿನ್ಯೂ ಮಾಡ್ಲತ್ತಾರ. ಬಟ್ ಗೇಮ್ ಚೇಂಜರ್ಲೆಸ್ ಯಾವುದನ್ನು ಮೂವಿ ಅಪ್ಡೇಟ್ ಅವ್ರು ಕೊಡಲಿಲ್ಲ. ಸೆಕೆಂಡ್ ಪೋಸ್ಟರ್ನು ಮತ್ತು ರಿಲೀಸ್ ಮಾಡಲಿಲ್ಲ. ಸ್ವಲ್ಪ ಇಲ್ಲೇ ಎಲ್ಲ ಡೌಟ್ ಬಂತು, ಆ್ಯಕ್ಚುಲಿ ಫಿಲ್ಮ್ ಎಷ್ಟು ಕಲೆಕ್ಷನ್ ಮಾಡಿದ. ಈ ಮೂವಿ ಮೇಲೆ ಮುಟ್ಟ ಹೋಪ್ ಅಂತರ್ಕಾಯ್ತು. ಯಾಕಂದ್ರೆ RR ಮೂವಿ ಆದಮೇಲೆ ರಾಮ್ ಚರಣ್ ಅವರು ಇದು ಮೂವಿ ಮಾಡ್ಲತ್ತಾರ. ಎಸ್ ಶಂಕರ್ ಅವರು ಇಂಡಿಯನ್ 2 ಮೂವಿ ಆದಮೇಲೆ ಇದು ಮೂವಿ ಮಾಡ್ಲತ್ತಾರ. ಇಂಡಿಯನ್ 2 ಮೂವಿ ಬರೋಕತ್ತಪ್ಪಲ್ಲಿ ಇದು ಮೂವಿ ಶೂಟಿಂಗ್ ಮಾಡ್ರ, ಇನ್ನು ಅದು ಮಾಡೋಕತ್ತಪ್ಪಲ್ಲಿ ಇದು ಮೂವಿ ಶೂಟಿಂಗ್ ಮಾಡ್ರ. ಸ್ವಲ್ಪ ಇಲ್ಲ ಕನ್ಫ್ಯೂಸಿಂಗ್ ಅಂತರ್ಕಾಯ್ತು. ಯಾಕಂದ್ರೆ ನೆಕ್ಸ್ಟ್ ಒಂದು ಇಂಡಿಯನ್ 3 ಮೂವಿ ಬರೋದದ. ಅದು ಮೂವಿ ಹೆಂಗೆ ಸ್ಟೋರಿ ಇರ್ತದೆ. ಹಂಗೆ ಇದು ಮೂವಿ ಗೇಮ್ ಚೇಂಜರ್ ಮೂವಿ ಸ್ವಲ್ಪ ಹೇಳ್ತೀನಿ ನಾ ಇಲ್ಲಿ. ಡೈರೆಕ್ಟ್ ಇದು ತೆಲುಗುದಾಗ ಶೂಟಿಂಗ್ ಮಾಡ್ಯಾರ. ಸ್ವಲ್ಪ ಎಲ್ಲೋ ಮಂದಿಗೆ ಹೋಪ್ ಇತ್ತು ಇದು ಮೂವಿ ಬೇರೆ ಲೆವೆಲ್ದಾಗೆ ಹಿಟ್ ಆಗ್ತಿರ್ಬೇಕು ನಾವು ಅನ್ಕೊಂಡಿದ್ದೆ. ಬಟ್ ಡೇ ಬೈ ಡೇ ಇದು ಮೂವಿ ಈ ಥರ ಕ್ಲಾಪ್ ಹಾಕತ್ತಾನೆ ಇದು ಮೂವಿ ಬಂದದ. ಫಸ್ಟ್ ಪೋಸ್ಟರ್ ರಿಲೀಸ್, ಸೆಕೆಂಡ್ ಮತ್ತು ಪೋಸ್ಟರ್ ರಿಲೀಸ್ ಅಲ್ಲ. ನೆಕ್ಸ್ಟ್ ಅವ್ನು ರಾಮ್ ಚರಣ್ ಬುಜ್ಜು ಬಾಬು ಸಂಗಟೆ ಒಂದು ಮೂವಿ ಬರ್ಲತ್ತದ, ಎಲ್ಲೋ ಮಂದಿಗೆ ಗೊತ್ತದ. ಅದು ಮೂವಿ ರೀಸೆಂಟ್ಲಿ ಇನ್ನೊಂದು ಅಪ್ಡೇಟ್ನ ಕೇಳಿದೆನಾ ಆ ಮೂವಿ ಸ್ಟೋರಿ ಬಗ್ಗೆದಾಗೆ. ಅದೊಂದು ಸ್ಪೋರ್ಟ್ಸ್ ಮೂವಿ ಆದಂಥ. ಕ್ಯಾಮ್ರಾ ವರ್ಕಲ್ಲಿ ನಾವು ಮಾತಾಡ್ಮೇಗು ಕ್ರಿಸ್ಟೋಫರ್ ರೊನಾಲ್ಡೆ ಓಪನ್ ಹ್ಯಾಮರ್ ಮೂವಿ ಬಂದಿತ್ತು ನೋಡಿರಿ. ಅದು ಒಂದು ಬಿಗ್ ಪ್ರಾಜೆಕ್ಟ್ ಹೆಂಗೆ ರೆಡಿ ಮಾಡಿದೆವು, ಅದು ಲಾಸ್ಟ್ ಮಾಡ್ಲಿಕ್ಕೆ ಸೀನ್ ಇಟ್ಟರು ನೋಡಿರಿ. ಈ ಫಿಲ್ಮ್ನಲ್ಲಿ ಒಂದು ಸೀನ್ ಅದಂತಲ್ಲ ಥರ ನೋಡೋ ಮುಂದೆ ನಮಗೆ ಗೊತ್ತಾಗ್ತದ. ಬುಜ್ಜಿ ಬಾಬು ಆ್ಯಕ್ಷನ್ ಮಾಡಿದೆ ಮೂವಿ. ಓಪನ್ ಮೂವಿ ಬಂದಿದ್ದು ನೋಡಿರಿ, ನ್ಯೂ ಆ್ಯಕ್ಟರ್ ಇದ್ದರು ಫಿಲ್ಮ್ನಲ್ಲಿ. ಅದು ಮೂವಿ ಆವಾಗಿನ ಟೈಮ್ನಾಗ ಚಲೋ ಹಿಟ್ ಅಂತರಕ್ಕಾಗಿದೆ. ಬಟ್ ಫಿಲ್ಮ್ನಲ್ಲಿ ನಾವು ಮಾತಾಡಬೇಕಂದ್ರೆ ವಿಜಯ್ ಸೇತುಪತಿ ಸರ್ ಫಿಲ್ಮ್ನಲ್ಲಿ ಇದ್ದರು. ಅದು ಮೂವಿ ಒಂದು ಬೇರೆ ಸಬ್ಜೆಕ್ಟ್ನಾಗ ಮೂವಿ ಇತ್ತು. ಓಕೆನಾ, ಅದು ಮೂವಿ ನಂತರ ನಾನು ನೋಡಿದ್ದೆ. ಇನ್ನು ಗೇಮ್ ಚೇಂಜರ್ ಮೂವಿ ನಾನು ನೋಡಿಲ್ಲ. ಈಗ OTTದಾಗ ಬಂದಾಗೆ ಮೂವಿ ನೋಡ್ತೀನಿ. ಅದು ಮೂವಿ ನನಗೆ ಹೆಂಗೆ ಅನ್ಸದ ನೆಕ್ಸ್ಟ್ ರಿವ್ಯೂ ನಾ ಹೇಳ್ತೀನಿ. OTTದಾಗ ಬಂದಾಗೆ ಡೇ 15 ಬಾಕ್ಸ್ ಆಫೀಸ್ ಕಲೆಕ್ಷನ್ ಗೇಮ್ ಚೇಂಜರ್ 30 lakh rupees. AP ತೆಲಂಗಾಣ ಕಡೆ 25 lakh rupees, ಹಿಂದಿದಾಗೆ 5 lakh rupees. ಮತ್ತು ಇಲ್ಲಿ ಡೇ 16 ಬಾಕ್ಸ್ ಆಫೀಸ್ ಕಲೆಕ್ಷನ್ 33 lakh rupees. ಡೇ 17 42 lakh rupees. ಡೇ 18 ಬಾಕ್ಸ್ ಆಫೀಸ್ ಕಲೆಕ್ಷನ್ 25 lakh rupees. ಡೇ 19 20 lakh rupees. ಹಾಗೆ ಡೇ 20 19 lakh rupees. ಡೇ 21 13 lakh rupees. ಇಲ್ಲಿ 3 weeks ಬಾಕ್ಸ್ ಆಫೀಸ್ ಕಲೆಕ್ಷನ್ ಟೋಟಲ್ ಮುಂದೆ ಫಿಗರ್ ನಾವು ಮಾತಾಡೋಣ. ಹಂಗೆ ಇದೇ ಸ್ವಲ್ಪ ಡೌಟ್ ಆಗಿದೆ ಇದು ಮೂವಿ ಆ್ಯಕ್ಚುಲಿ ಎಷ್ಟು ಕಲೆಕ್ಷನ್ ಮಾಡಿದೆ. ಡೇ 23 ಬಾಕ್ಸ್ ಆಫೀಸ್ ಕಲೆಕ್ಷನ್, ಸಾಟರ್ಡೆ ಕಲೆಕ್ಷನ್ ಹೇಳಬೇಕಂದ್ರೆ ಇಲ್ಲಿ 6 lakh rupees ಇದು ಮೂವಿ ಕಲೆಕ್ಷನ್ ಮಾಡಿದೆ. ಫಿಲಿಮ್ ಬಜೆಟ್ 4.5 ಕೋಟಿ ಫಿಲಿಮ್ ಬಜೆಟ್ ಅದ. ಇದು ಮೂವಿ ಎಲ್ಲಿ ತನಕ ರಿಕವರ್ ಮಾಡ್ತದೆ ಮುಂದೆ ನಮಗೆ ಗೊತ್ತದ. ಆ್ಯಕ್ಚುಲಿ 50% ತನಕ ರಿಕವರ್ ಮಾಡ್ಕೊತದ, ಏನು ರಿಕವರ್ ಮಾಡ್ಕೊಂಡಿಲ್ಲ. ಈಗ ಮುಂದೆ ನಮಗೆ ಗೊತ್ತದ. ಆಫಿಷಿಯಲಿ ಇನ್ನೊಂದು ಪೋಸ್ಟರ್ ರಿಲೀಸ್ ಆದಮೇಲೆ ಗೊತ್ತದ ಇದು ಮೂವಿ ಎಷ್ಟು ತನಕ ಕಲೆಕ್ಷನ್ ಮಾಡಿದ್ರೆ ಡ್ರಾಪ್ ಆಗೋದು ನಮಗೆ ಚಾನ್ಸ್ ಕಾಣ್ತದೆ. ಯಾಕಂದ್ರೆ ಈಗ ನಾಗ ಚೈತನ್ಯ ಸಾಯಿ ಪಲ್ಲವಿ ಅಪ್ಕಮಿಂಗ್ ಮೂವಿ ಥಂಡೇಲ್ ಮೂವಿ ಲಾಸೆ ಟೇಲರ್ ರಿಲೀಸ್ ಆಗಿದೆ ನೋಡಿ. ತೆಲುಗುದಾಗ ಟೇಲರ್ ಅಂತ ಸರಿಯಾಗಿ ನನಗೆ ಅನ್ಸುತ್ತೆ. ಅಲ್ಲಿದ್ದಾಗ ನಿನ್ನ ಟೇಲರ್ ರಿಲೀಸ್ ಆಗಿದೆ. ಡಬ್ಬಿಂಗ್ ಬಿಲ್ಕುಲ್ ಎಲ್ಲಿ ಮ್ಯಾಚ್ ಅಪ್ಲಿ ನನಗೆ ಅನಿಸ್ಲಿಲ್ಲ. ನಾಗ ಚೈತನ್ಯ ವಾಯ್ಸಲ್ಲಿ ಎಲ್ಲಿ ಮ್ಯಾಚ್ ಅಪ್ಲಿ ನನಗೆ ಅನಿಸ್ಲಿಲ್ಲ. ಚಂಡು ಮುಂಡೇಟಿ ಫಿಲ್ಮ್ ಡೈರೆಕ್ಟರ್ ಕಾರ್ತಿಕ್ 2 ಮೂವಿ ಮಾಡಿದ್ಮೇಲೆ ಇದು ಮೂವಿ ಸ್ಟೋರಿ ಸರಿಯಾಗಿ ನನಗೆ ಅನಿಸ್ಲತ್ತ. ಟೇಲರ್ನು ಸಾಲಿಡ್ ನನಗೆ ಅನಿಸಿದ್ದು. ಬಟ್ ನೋಡಿದ್ರೆ ತೆಲುಗುದಾಗ ಡಬ್ಬಿಂಗ್ ಸರಿಯಾಗಿ ನನಗೆ ಅನ್ಸದ. ಸಾಯಿ ಪಲ್ಲವಿ ವಾಯ್ಸಲ್ಲಿ, ನಾಗ ಚೈತನ್ಯ ವಾಯ್ಸಲ್ಲಿ ಸರಿಯಾಗಿ ನನಗೆ ಅನ್ಸದ. ಸೂಟೇಬಲ್ ವಾಯ್ಸ್ ನನಗೆ ಅನ್ಸದ. ಇದು ಮೂವಿ ಈಗ ಆಫಿಷಿಯಲಿ ಎಷ್ಟು ಕಲೆಕ್ಷನ್ ಮಾಡಿದ್ರೆ ನಾ ಅಂತ ಕೈಲಿ ಹೇಳಕ್ಕೆ ಬರಲ್ಲ. ಯಾಕಂದ್ರೆ ಗೇಮ್ ಚೇಂಜರ್ ಮೂವಿ ಎಷ್ಟು ಕಲೆಕ್ಷನ್ ಮಾಡಿದ್ರೆ ನಿಮ್ಮ ಒಪಿನಿಯನ್ ಅದ್ರ ಮೇಲೆ ಕಾಮೆಂಟ್ ಮಾಡಿ. ಟೇಕ್ ಕೇರ್ ಆ್ಯಂಡ್ ಬೈ ಬೈ. I'm unpredictable.